ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಷೆಯಲ್ಲಿ ಒಂದು ಹೇಳ್ತಾರೆ, ಹೇಗಿದ್ರ ಅಂಟಮಾಸ್. ಥ್ಯಾಂಕ್ ಯು ಸರ್. ನಾನು ತುಂಬ ಚಿಕ್ಕವನು, ನಾನು ಇದನ್ನು ಯೂಸ್ ಮಾಡೋಕ್ಕಲ್ಲ. ಎಲ್ಲ ನಮ್ಮ ಅಣ್ಣಂದ್ರು, ಅಕ್ಕಂದ್ರು, ತಾಯಿರು, ತಂದೆಯರು ನಿಂತಿದ್ದಾರೆ. ನಮ್ಮ ಟ್ರೈಲರ್ ಲಾಂಚ್ಗೆ ನಮ್ಮ ಅಣ್ಣ ಯಶ್ ಅವ್ರು ಬಂದಿದ್ದಾರೆ. ಒಂದು ಬ್ಯೂಟಿಫುಲ್ ಕಥೆ ಏನು ಗೊತ್ತಾ, ನಾನು ಹಿಂದಿನ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದೆ, ಯಾನ ಅನ್ನೋದು. ಆ ಸಿನಿಮಾಗೂ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡಿದ್ರಿ. ಹೌದು ಸರ್. ಅದಾಗಿ ನನ್ನ ಅದೃಷ್ಟ ಮತ್ತೆ ಈ ಸಿನಿಮಾ ಬಂದಾಗ ನೀವೇ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀರಾ. ನೀವು ನನ್ನ ಲಕ್ಕಿ ಚಾಪ್. ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೇ ಹೋದ್ರು ಈ ಅಣ್ಣಮ್ಮ ಅಣ್ಣನ ಇದನ್ನು ನಾನು ಹೇಳ್ತೀನಿ ಸರ್. ನಿಮ್ಮ ಆಶೀರ್ವಾದ ಮೇಲೆ ಇರುತ್ತೆ. ಐ ಆಮ್ ವೆರಿ ಹ್ಯಾಪಿ, ನರ್ವಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ರಾಶಿಕಾ, ನಿಮ್ಮ ಮಾತನ್ನ ಕೇಳೋಕ್ಕಿಂತ ಮುಂಚೆ, ಯಶ್ ಸರ್, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ಬಿಸಿಲಿದ್ದಾಗಿಂದ ನಿಮ್ಮ ಅಭಿಮಾನಿಗಳು ನಿಮ್ಗೋಸ್ಕರ ಅಲ್ಲಿ ಹಿಂದೆ ಸುತ್ತ ಬಂದಿದ್ದಾರೆ. ಈ ಕತ್ಲಾಗಿದೆ, ಒಂದು ಹಾಯಿ ನಾವೆಲ್ಲ ಅಂಟಮಾಸ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮಲ್ಲಿ ಬರೋರ ಹೆಮ್ಮೆ ರಾಕಿ ಬಾಯ್ ಯಶ್ ಸರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಹೀರೋ ಇದ್ರು ಕೂಡ ರಾಶಿಕಾ ಯಾವುದೇ ಕಾರಣಕ್ಕೂ ಹೀರೋನ ನೋಡ್ದಾಗ ಯಶ್ ಸರ್ ಬಂದಿರೋದ್ರಿಂದ ಅವರೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಮಾತು, ಆ ನಿಮ್ಮ ಫ್ಯಾನ್ ಮೂಮೆಂಟ್ ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಆ್ಯಕ್ಚುಲಿ ಇದು ಫ್ಯಾನ್ ಮೂಮೆಂಟು ಅಲ್ವಾ ಸರ್. ಇಷ್ಟು ಹತ್ತದಿಂದ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಯು ಆರ್ ಎನ್ ಇನ್ಸ್ಪಿರೇಷನ್. ನೀವು ಯಾವಾಗಲೂ ಇಂಟರ್ವ್ಯೂವಲ್ಲಿ ಒಂದು ಬ್ಯಾಂಬೂ ಟ್ರೀ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ರಿ ಸರ್. ನಾನು ಯಾವಾಗ ಲೋ ಫೀಲ್ ಮಾಡ್ತಿದ್ದೆ, ಮೋಟಿವೇಶನ್ ಬೇಕು, ಅವಾಗೆಲ್ಲ ನಾನು ಅದನ್ನ ಕೇಳ್ತಾ ಇದ್ದೆ. ಯು ಆರ್ ಎನ್ ಇನ್ಸ್ಪಿರೇಷನ್. ಈ ಒಂದು ಸ್ಪೆಷಲ್ ಮೂಮೆಂಟ್ನ ಇನ್ನೂ ಸ್ಪೆಷಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟುಡೇ. ಥ್ಯಾಂಕ್ ಯು ರಾಶಿಕಾ. ಅಂಡ್ ವಿ ಹ್ಯಾವ್ ಅಂಜಲಿ ಆಲ್ಸೋ ಹಿಯರ್. ಅಂಜಲಿ ಅವರು ಕೂಡ ನಮ್ಮ ಮನದ ಕೊಡಲು ಚಿತ್ರದ ಸುಂದರವಾದಂತಹ ನಾಯಕ ನಟಿ. ಪ್ಲೀಸ್ ಮಾತಾಡಿ, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಅಂಜಲಿ ಅನೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು 3 ಜನ ಹೊಸಬ್ರು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ಹಾಗೂ ಯಶ್ ಸರ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ 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 ಮಚ್. ನೀವು ತುಂಬ ಹೊತ್ತಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ, ನಾವು ಬಂದು ಮಾತಾಡ್ಸಿದ್ರಿ. ನೀವು ಕೊಟ್ಟಿರೋ ಪ್ರೀತಿ, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ನೀವು ಬರೀ ಯಶ್ ಸರ್ ಅಭಿಮಾನಿಗಳಾಗಿ ಬಂದಿದ್ದೀರಾ ಇವತ್ತು. ನೀವು ಇಲ್ಲಿಂದ ಹೊರಟು ಹೋಗೋಷ್ಟರಲ್ಲಿ ನಮ್ಮ ಅಭಿಮಾನಿಗಳಾಗಿ ಮಾರ್ಪಾಡಾಗ್ತೀರಾ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ 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 ಮಚ್. ಮನದ ಕಡಲು ಮಾರ್ಚ್ 28 ರಿಲೀಸ್ ಆಗ್ತಾ ಇದೆ. ಥಿಯೇಟರಲ್ಲಿ ಸಿಗೋಣ. ಮನದ ಕಡಲು ಇನ್ ಮುಂದೆ ಜನರ ಕಡಲು. ಸೊ 28ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಥ್ಯಾಂಕ್ ಯು ಸುಮೋಕ್, ಅಂಜಲಿ, ಥ್ಯಾಂಕ್ ಯು ರಾಶಿಕಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಅಫ್ ಕೋರ್ಸ್ ನಾನು ಆಗಲೇ ಈ ಅಪ್ಪುಗೆ ಸರ್ಗೆ ಧನ್ಯವಾದಗಳು. 3 ವರ್ಷ ಆದಮೇಲೆ ಸರ್ನ ಇಲ್ಲಿ ಭೇಟಿ ಆಗ್ತಿರೋದು ತುಂಬ ಅದೃಷ್ಟ ಮಾಡಿದ್ದಾರೆ. ಮನೆಲ್ಲ ಕೊಡಲು ಸಿನಿಮಾ ಅದೃಷ್ಟ ಮಾಡಿದ್ದಾರೆ. ಯಾಕಂದರೆ ಯಾರು ಕೈಗೆ ಸಿಗದೇ ಇರೋರು ಇವತ್ತು ಇಲ್ಲಿ ಸಿಕ್ಕಿದ್ದಾರೆ ಅಂದರೆ ನಿಜವಲ್ಲ ಅದೃಷ್ಟ ಅದು. ಯಾಕಂದರೆ ಒಬ್ಬರ ಕೈಲಿ ಸಿಗೋದಿಲ್ಲ. ನಿಜ ಹೇಳ್ಬೇಕಾದ್ರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲರೂ ಪುಣ್ಯ. ತುಂಬ ಖುಷಿ ಆಗುತ್ತೆ ಸರ್ ಮೀಟ್ ಮಾಡಿದ್ದು. ಆಮೇಲೆ ಮನದ ಕೊಡಲು ನಮ್ಮ ಡೈರೆಕ್ಟ್ರು ಯೋಗರಾಜ್ ಭಟ್ರು ಸರ್ ಈ ಸಿನಿಮಾದಲ್ಲಿ ಒಂದು ಅದ್ಭುತ 2 ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಡುಯೆಟ್ ಸಾಂಗು, ಆಮೇಲೆ ಟುರ್ರಾ ಸಾಂಗು. ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್. ಆಮೇಲೆ ನಮ್ಮ ಗಂಗಣ್ಣ, ನಮ್ಮ ಪ್ರೊಡ್ಯೂಸರು, ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಏರಿಯಾ ಹುಡುಗ ಅಂದ್ಬಿಟ್ಟು ನನಗೆ ಈ ಸಿನಿಮಾ ಸಾಂಗ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಎಸ್ ಸರ್, ತುಂಬ ಖುಷಿ ಆಗ್ತದೆ ನಿಮ್ಮನ್ನು ನೋಡಿ. ನಾನು ಭಾಳ ಖುಷಿ ಆಗ್ತದೆ. ಯಾಕಂದರೆ ಅವ್ರನ್ನ ಏನಂತ ಹೇಳೋದು ಗೊತ್ತಿಲ್ಲ. ಬಾಯಿ ಬರ್ತದೆ, ನಿಜವಲ್ಲೂ ಮಾತು ಬರ್ತಾಯಿಲ್ಲ. ಯಾಕಂದರೆ ನೋಡಿಬಿಟ್ಟು ಏನು ಹೇಳ್ಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ ನನಗೆ. ಸರ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ 3 ಸಲ ಹೇಳಿದ್ರಿ ಸರ್. ನೀವು ಆಪತ್ ಬಾಂಧವ ಅಂತ ಹೇಳ್ತೀನಿ, ನಿಜವಲ್ಲೂ ಆಪತ್ ಬಾಂಧವ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಾನು ನಿಜವಲ್ಲಿ ಮಾತು ಬರ್ತಾ ಇಲ್ಲ. ಇಲ್ಲ, ಮುರಳಿ ಮಾಸ್ಟರ್ ಹೇಳ್ತಿರೋದು ಸರಿ. ಬಿಕಾಸ್ ಯಶ್ ಸರ್ ಇವತ್ತು ಯಾವ ಲೆವೆಲಲ್ಲಿ ಇದ್ದಾರೆ. ಆದರೂ ಕೂಡ ಈಗಲ್ಲ, ಅವರು ಮುಂಚೆಯಿಂದ ಕೂಡ ಹೊಸಬರನ್ನ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾವತ್ತು, ಅವತ್ತು, ಇವತ್ತು ಯಾವತ್ತು ಟಾಪ್ ಅಲ್ಲಿ ಇರ್ತಾರೆ. ಅದಕ್ಕೆ ಯಶ್ ಸರ್ಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದ್ರು ರಾಕಿಂಗ್
ಖುಷಿ, ಅದೊಂದು ಸೆಲೆಬ್ರೇಷನ್ ಅಷ್ಟು ದೊಡ್ಡದಾಗಿ ಬೆಳೆದಿರೋ ನಮ್ಮ ಯಶ್ ತುಂಬ ಖುಷಿ ಆಗುತ್ತೆ ಸರ್. ತುಂಬ ಖುಷಿ ಆಗುತ್ತೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ ಅದು ಪ್ರತಿ ದಿವಸ ನೆನೆಸ್ಕೊಳ್ಳೋಂಥದ್ದು. ತುಂಬ ಇನ್ಸ್ಪಿರೇಷನ್ ಆಗಿದ್ದೀರ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಮನದ ಕಡಲು ಅನ್ನೋ ಸಿನಿಮಾಗೆ ಬಂದು ನೀವು ಅದನ್ನು ಒಂದು 10 ಹೆಜ್ಜೆ ಮುಂದೆ ತಗೊಂಡು ಹೋಗ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೇರು ದೊಡ್ಡದಾಗಿದ್ರೇ ಮರ ತುಂಬ ದೊಡ್ಡದಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋದು. ಅಂಥ ದೊಡ್ಡ ಸ್ಟ್ರಾಂಗ್ ಆಗಿರೋ ಬೇರು ಯಶ್ ಸರ್ದು. ಅವರು ತುಂಬ ಎತ್ತರ ಇನ್ನೂ ಪ್ರಪಂಚದಾದ್ಯಂತ ಅವರ ಹೆಸರು ದೊಡ್ಡದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೂ ತಮಗೂ ಮೊದಲೇ ವಂದನೆಗಳು ಹೇಳ್ತಾ, ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ರು 10 ಹೆಜ್ಜೆ ಮುಂದಕ್ಕಿದ್ದೀವಿ ಅಂತ. ಖಂಡಿತವಾಗ್ಲೂ ವೇದಿಕೆ ಮೂಲಕ ಇದ್ದೀವಿ. ಯಶ್ ಅವರು ಕಾಲಿಟ್ಟಿರೋದ್ರಿಂದ ನಾವು 100 ಹೆಜ್ಜೆ ಮುಂದಕ್ಕಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಕಳೆದ 4 ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅವರು ನಮ್ಮ ಅಭಿಮಾನ, ನಮ್ಮ 1ನೇ ಚಿತ್ರದ ಮೊಕ್ಕಿನ ಮನಸ್ಸಿನಲ್ಲಿ ಪಾತ್ರವನ್ನು ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ. ನಮ್ಮ ಗಂಗಾಧರ್ ಅವರು, ಗೋವಿಂದ್ ಅವರು ಇವ್ರುಗಳೇ ಮಾತನಾಡಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನದ ಕಡಲು ಒಂದು ಬಿಟ್ಟು ಯಶ್ ಬಗ್ಗೆ ಹೇಳಬೇಕು ಅಂದರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ಕೆ ಅಸಾಧ್ಯವಾದ್ದು. ನಾನು ಈ ಟಾಕ್ಸಿಕ್ ಸಿನಿಮಾದ ಒಂದು 2 ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ. ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು. ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂಥ ವ್ಯಕ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ವಿಷಯ ಏನಂದರೆ, ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು, ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡನೇ ಮಾಡಬೇಕು. ಆ ಸಿನಿಮಾ ಟಾಕ್ಸಿಕ್ ಸಿನಿಮಾ ಯಾವ ಇಂಗ್ಲೀಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಏನೋ ಟೈಟಾನಿಕ್ ಅಂತ ಅದಕ್ಕೂ ಮೀರಿದಂಥ ಸೆಟ್ಟು ಹಾಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದಿಲ್ಲ ಅಂತ ಗೊತ್ತಿದೆ, ಆದರೂ ರಾಕಿ ಬಾಯಿ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನನ್ನ ಚಿರಋಣಿ. ಯಾಕೆಂದ್ರೆ ನಾನು ಬಹಳ ಕೇಳ್ಕೊಂಡಿದ್ದೆ, ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ನಾನು, ಬರೋದಿಲ್ಲ ಅಂತಾನೆ ಹೇಳ್ತಾ ಇದ್ರು. ಆದರೂ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೆ ಇನ್ನೊಂದು ಸಲಾಂ ಬಾಯ್. ಬಸ್ ಥ್ಯಾಂಕ್ ಯು. ಬಸ್ ಮಾರ್ಚ್ 28 ಮನದ ಕಡಲು ಇದು ಜನದ ಕಡಲಾಗಲಿ ಅಂತ ನನ್ನ ಆಶಯ. ಕಾರ್ಯಕ್ರಮಕ್ಕೆ ಬಂದ ಸ್ನೇಹ ಜೀವಿ, ಪ್ರೇಮ ಜೀವಿ ಅಂತ ನಾನೊಂದು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ರೆ, ರಾಕಿಂಗ್ ಸ್ಟಾರ್ ಅವರ ಪ್ರೀತಿ ವಿಶ್ವಾಸನ ಮನದ ಕಡಲು ಚಿತ್ರತಂಡ ಕೊನೆವರೆಗೂ ನೆನಪಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಆಗಲೇ ಎಲ್ಲರೂ ಹೇಳಿದ್ರು, ನಿಮಗೂ ಗೊತ್ತು, ನಮ್ಮ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ಥರ ವ್ಯಕ್ತಿತ್ವ ಇ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ. ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ. ಬಟ್ ನಾನೊಂದು ಮಾತು ಹೇಳಬೇಕು, ನಾನು ಮೊದಲು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಇದ್ರೆ, ಈ ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕಥೆ ಕೇಳ್ತಾ ಇದ್ದೆ, ಕಥೆ ಏನು ಸರ್, ಸ್ಟೋರಿ ಏನು ಅಂತ ಕೇಳೋದಕ್ಕೆ
ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದ್ರೆ ನನಗೆ ಗೊತ್ತಿಲ್ಲದೆ, ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ. ಯಾವುದೋ ಒಂದು ಸಿನಿಮಾ ಮಾತಾಡ್ತೀನಿ, ಒಂದು 2 ನಿಮಿಷ ಇರು. ಯಾವುದೋ ಒಂದು ಸಿನಿಮಾಲಿ ಅವಕಾಶ ಬಂತು. ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು, ಅಲ್ಲ ನೀವು ಕೂಗ್ತಾ ಇದ್ರೆ ನಾನು ಹೆಂಗ್ರೂ ಮಾತಾಡಲಿ, ಒಂದು 2 ನಿಮಿಷ ಇರು. ನನಗೆ ಅವಕಾಶ ಬಂತು. ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗೋಕ್ಕಾಗಿರ್ಲಿಲ್ಲ. ಒಂದಿನ ಹೋದೆ, ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ, ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕದ್ ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಾನು ಹೋದೆ. ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು. ರೂಮ್ ಒಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು. ನನ್ನ ನೋಡ್ಬಿಟ್ಟು, ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು. ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ. ಮೇಲೋದ್ರೆ ಹಂಗಂದ್ರು. ನನಗೆ ಸ್ವಲ್ಪ ಗೊತ್ತಾಯ್ತು, ಯಾಕೋ ಡವ್ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನಮ್ಗಂಥ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್ ಏನು ಸಮಾಚಾರ, ಹಿಂಗೆ ಬರೋಕ್ಕೆ ಕೇಳೋದಂತೆ ಅಂದೆ. ಫೋಟೋ ಇದೆಯಾ ನಿಮ್ದು ಅಂದರು. ಇಲ್ಲ ಫೋಟೋ ಇಲ್ಲ ಅಂದೆ. ಏನ್ರಿ ಆ್ಯಕ್ಟರ್ ಆಗಬೇಕು ಅಂತಿದ್ದೀರಾ, ಫೋಟೋ ತೆಗ್ಸಲ್ವಾ ಅಂದರು. ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಾದ್ಮೇಲೆ ಕತೆ ಕೇಳಿದಕ್ಕೆ ಕತೆ ಹೇಳಲಿಲ್ಲ, ಅವತ್ತು ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ದು ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೇದಾಗ್ಲಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ, ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ. ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದು ಅಂತ ನನ್ನ ಫ್ರೆಂಡ್ ಇದ್ದಾರೆ. ಸೊ ಯಾವಾಗ ನನಗೆ ಫೋನ್ ಬಂತು, ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು, ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ. ಅವಾಗ ನಾನು ನಮ್ಮ ಗೋವಿಂದು ಕೇಳಿದೆ, ಏನು ಗೋವಿಂದು ಈ ಥರ ನಿಜಾನ ಅಂತ. ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು. ಗಂಗಣ್ಣನು ಕರೆದ್ರು. ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು, ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ, ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀವಿ, ಇವರೇನೋ ಕರಿತಾ ಇದ್ದಾರೆ ಅಂತ. ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು. ಬಟ್ ಅವತ್ತು ನಾನು ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು. ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು, ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು. ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು, ಅವತ್ತು ನನ್ನ ನಡೆಸ್ಕೊಂಡ ರೀತಿಗೆ. ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು. ಇವ್ರದ್ದೊಂದು ಚೇಂಬರ್ ಇತ್ತು, ಈ ಕೃಷ್ಣಪ್ಪ ಅವ್ರದ್ದು. ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು. ಹಿಂಗೆ ನನ್ನ ಒಳಗೆ ಕರ್ಕೊಂಡು ಹೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಏನೋ ಫೈಲ್ ತೊಗೊಂಡು ನೋಡ್ತಿದ್ರು. ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ, ಓ ಸೂಪರ್, ಒಳ್ಳೆ ಹುಡುಗ ಅಂದರು. ಅವರು ಮುಂಗಾರು ಮನೆ ತೆಗೆದಿರೋ ನಿರ್ಮಾಪಕರು, ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ. ಬಟ್ ಅದನ್ನು ಗುರುತಿಸಿ ಹೇಳಿದ್ರು. ಗಂಗಣ್ಣ ಆಗ ಹೇಳಿದ್ರು, ಅಣ್ಣ ಈ ಥರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ. ಒಳ್ಳೇದಾಗಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರ ಫೈಲ್ಗೆ ಹೋಗ್ಬಿಟ್ರು. ಅಷ್ಟೇ. ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ. ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ. ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್. ಗಂಗಣ್ಣ ನಿಮಗೂ ಅಷ್ಟೇ. ಅದಾದ್ಮೇಲೆ ಜರ್ನಿ ಬೆಳೀತು, ನಿಮಗೆ ಗೊತ್ತು. ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದ್ರೆ, ಮುರಳಿ ಮಾಸ್ಟರ್ ಇರ್ಬೋದು, ಹರಿ ಸರ್ ಇರ್ಬೋದು, ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು, ಯೋಗರಾಜ್ ಭಟ್ ಸರ್ ಇರ್ಬೋದು, ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ. ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರಿಸಿ ಒಬ್ಬನ ಮುಂದೆ ತಳ್ಳಿದ್ರೆ ಆ ಥರ ತಳ್ಳಿ ನಿಂತಿರೋ ನಾನು. ಆದರೆ ಅವ್ರು ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟಿಂದ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡೋಂಥ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ, ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗೋದು ಏನು ಗೊತ್ತಾ,
ಯಾಕೆ ಗೋಲ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ. ಯಾವಾಗಲೂ ಕುತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ, ಕನ್ನಡ ಸಿನಿಮಾ ನೋಡಲ್ಲ, ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ, ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂ ಮಾತಾಡಿದ್ದೆ. ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು, ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ರೆ ಕನ್ನಡಿಗರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸ್ತಾರೆ. ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ. ನಾನು ನಂಬೋದು ಒಂದೇ, ಇವೆಂಟಿಂದ ಅಟೆನ್ಷನ್ ಸಿಗ್ಬೋದು, ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ, ನೀವು ಮಾಡೋ ಕೆಲಸದಿಂದ. ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲರಿಗೂ ಕೇಳ್ಕೊತೀನಿ, ಅಪ್ಗ್ರೇಡ್ ಆಗೋಣ, ಕೆಲಸ ಕಲಿಯೋಣ, ದೊಡ್ಡ ಗುರಿಗಳು ಇಟ್ಕೊಳ್ಳೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಯಾರ ಮುಂದೆನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ, ತಲೆ ತಗ್ಗಿಸ್ಬೇಡಿ. ಬೇಡೋದು ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ, ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋಂಗೆ ದುಡಿಯೋಣ. ಧೈರ್ಯವಾಗಿ ಬನ್ನಿ. ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಹೊಸ ಜನರೇಷನ್ ಹೀರೋಗಳು ಬರಬೇಕು. ನಾನು ಕೇಳೋದು ಒಂದೇನೆ, ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು, ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ. ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು, ಡಿಸಿಪ್ಲಿನ್ ಹೇಗಿರಬೇಕು, ಟ್ರೆಂಡ್ ಏನಾಗ್ತಿದೆ, ನಿಮ್ಮ ಜವಾಬ್ದಾರಿ ಏನು ತಿಳ್ಕೊಂಡು ನೀವು ಬರಬೇಕು. ನಿರ್ದೇಶಕರುಗಳು ಅಷ್ಟೇನೆ, ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು. ನೀವೆಲ್ಲ ಲಕ್ಕಿ, ನೀವು 3 ಜನ ಇಷ್ಟು ಒಳ್ಳೆ ಸಂಸ್ಥೆ, ಇಷ್ಟು ಒಳ್ಳೆ ನಿರ್ದೇಶಕರು, ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗಂಗಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಿಮ್ಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ. ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗ್ ತೀರಿಸ್ಬೇಕೋ ಗೊತ್ತಿಲ್ಲ. ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನಿಮ್ಮ ವಾಯ್ಸ್ ದಣಿ ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ, ಅದು ನನಗೆ ದೊಡ್ಡಸ್ತಿಗೆ ತಂದು ಕೊಡಲ್ಲ, ಜವಾಬ್ದಾರಿ ತಂದು ಕೊಡುತ್ತೆ. ಅದು ಯಾವತ್ತೂ ಕೂಗಂಗೆ ನಾನು ನಡ್ಕೊಳ್ಳಲ್ಲ, ಮೇಲೋಗೋ ಥರ ನಡ್ಕೋತೀನಿ. ನಿಮ್ಮ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. 28ನೇ ತಾರೀಕು ಮಿಸ್ ಮಾಡಬೇಡಿ ಮನದ ಕಡಲು.